ವಾಕಿಂಗ್ ಟೂರ್ ಅನ್ನೋದೇ ಒಂಥರ ಭಾಳ ವಿಶೇಷ ಕಾನ್ಸೆಪ್ಟ್ ಅನಿಸುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಈ ಹೊರದೇಶಗಳಲ್ಲಿ ಈ ಕಾನ್ಸೆಪ್ಟ್ ತುಂಬ ಇದೆ, ವಾಕಿಂಗ್ ಟೂರ್ ಅಂತ. ಯಾವುದೋ ಒಂದು ಗ್ರೂಪ್ ಜಾಯ್ನ್ ಆದರೆ ಅವ್ರು ಕರ್ಕೊಂಡು ಹೋಗಿ ಅಲ್ಲಿಯ ಸುತ್ತಮುತ್ತ ಜಾಗಗಳನ್ನ ತೋರಿಸ್ಕೊಂಡು ಬರ್ತಾರೆ. ಒಂದು 2-3 ಗಂಟೆಗಳ ಕಾಲದ ವಾಕಿಂಗ್ ಇರುತ್ತೆ. ನನಗೆ ಯಾವಾಗಲೂ ಹೇಳೋದು, ಇದು ನಾನು ಬೆಂಗಳೂರಿಗೆ 3 ಬಟ್ಟೆ ಇಟ್ಕೊಂಡು ಬಂದಿದ್ದೆ, ಅದು ನನ್ನನ್ನು ಪೊರಿತು ಸಲಹತು. ಸಿಕ್ಕಾಬಟ್ಟೆ ಹೆರಿಟೇಜ್ ಇದೆ. ಹಾಗಾಗಿ ಇದನ್ನು ತೋರಿಸ್ಬೇಕಂತ ನಾನೀಗ ಒಂದು 20 ವರ್ಷದ ಹಿಂದೆ ನಮ್ಮವ್ರಿಗೆ ಅಂತಲ್ಲ, ಹೊರಗಿಂದ ಯಾರು ಬರ್ತಾರಲ್ಲ ಅವರು ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. ವೆರಿ ಇಂಟ್ರೆಸ್ಟಿಂಗ್ ಜಾಗ, ಅಲ್ಲೊಂದು ಗುಡ್ಡ ಇದೆ, ಬೆಟ್ಟ ಥರ ಹತ್ತೋದಕ್ಕೆ. ಬಟ್ ಇದು ಕೂಡ ಭಾರತನ ಅಂತ ಅನಿಸಿದ್ದು ಯಾವುದಾದ್ರು ಭಾಗ ಇದೆಯಾ ನಿಮಗೆ? ಐ ಥಿಂಕ್ ನಾರ್ತ್ ಈಸ್ಟ್ ಇದೆಯಲ್ಲ, ನಾವು ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಸ್ನೇಹಿತರೆ ನಮಸ್ಕಾರ, ಸಂಚಾರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಗಿರಿಜಾ ರೈಕ್ವಾ ಅವರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಗಿರಿಜಾ ರೈಕ್ವಾ ಅವ್ರ ಜೊತೆಗೆ ನಾನು ಅವರ ಅಂತಾರಾಷ್ಟ್ರೀಯ ಟ್ರಾವೆಲ್ಗಳ ಬಗ್ಗೆ ಮತ್ತು ಅವರ ಸೋಲೋ ಟ್ರಾವೆಲ್ಗಳ ಬಗ್ಗೆ ಇದಕ್ಕಿಂತ ಮುಂಚೆ ಮಾತಾಡಿದ್ದೀನಿ. ಅದು ನೋಡಿದಿರೋ ದಯವಿಟ್ಟು ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿ ಅವರು ವಿಚಾರಗಳನ್ನ ತಿಳಿಸಿದ್ದಾರೆ. ಆದರೆ ಅದು ಅವರ ಒಂದು ಮುಖ. ಇನ್ನೊಂದು ಮುಖ ಇದೆ ಗಿರಿಜಾ ಅವ್ರಿಗೆ, ಅದೇನೆಂದರೆ ಅದು ನಮ್ಮ ದೇಸಿ ಟ್ರಾವೆಲ್ಲು ಮತ್ತು ವಾಕಿಂಗ್ ಟೂರ್. ವಾಕಿಂಗ್ ಟೂರ್ ಅನ್ನೋದೇ ಒಂಥರ ಭಾಳ ವಿಶೇಷ ಕಾನ್ಸೆಪ್ಟ್ ಅನಿಸುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ನಾನು ಬೇರೆ ದೇಶಗಳಿಗೆ ಹೋಗ್ತೀನಲ್ಲ, ಅದು ಆ ದೇಶ ತಿಳ್ಕೊಳ್ಳೋ ರೀತಿ ನಡ್ಕೊಂಡು ಅಂತ ನಂದು. ಗಾಡೀಲೆಲ್ಲೋ ಓಡಾಡ್ಕೊಂಡು ಬಂದರೆ ಗೊತ್ತೇ ಆಗಲ್ಲ. ಹಾಗಾಗಿ ನಾನು ತುಂಬ ನಡ್ಕೊಂಡು ಹೋಗ್ತೀನಿ. ಮತ್ತು ಅಲ್ಲಿ ಈ ಹೊರದೇಶಗಳಲ್ಲಿ ಈ ಕಾನ್ಸೆಪ್ಟ್ ತುಂಬ ಇದೆ, ವಾಕಿಂಗ್ ಟೂರ್ ಅಂತ. ಯಾವುದೋ ಒಂದು ಗ್ರೂಪ್ ಜಾಯ್ನ್ ಆದರೆ ಅವ್ರು ಕರ್ಕೊಂಡು ಹೋಗಿ ಅಲ್ಲಿಯ ಸುತ್ತಮುತ್ತ ಜಾಗಗಳನ್ನ ತೋರಿಸ್ಕೊಂಡು ಬರ್ತಾರೆ. ಒಂದು 2-3 ಗಂಟೆಗಳ ಕಾಲದ ವಾಕಿಂಗ್ ಇರುತ್ತೆ. ಆಮೇಲೆ ಅವ್ರಿಗೆ ನಿಗದಿತವಾದ ಹಣ ಇರಲ್ಲ. ಮುಗಿದ ಮೇಲೆ ನಮ್ಗೆ ಎಷ್ಟಾದರೂ ಕೊಡಬಹುದು, ನಮ್ಗೆ ಇಷ್ಟವಾಗಿದ್ದನ್ನು. ಒಂದು 15-25 ಜನ ಬರ್ತಾರೆ. ಇನ್ನು ಕೆಲವು ನಿಗದಿತವಾದ ಹಣನೂ ಇರುತ್ತೆ, ಅವ್ರು ಕರ್ಕೊಂಡು ಹೋಗು ಬರ್ತಾರೆ. ಹೌದು, ಯಾಕಂದ್ರೆ ಆ ಗೈಡ್ಗಳು ಕೆಲವೊಂದ್ಸಲ ಅವರು ಔಟ್ ಆಫ್ ಪ್ಯಾಷನ್ ಮಾಡ್ತಿರ್ತಾರೆ. ಜಪಾನಲ್ಲಿ ಟೋಕಿಯೋದಲ್ಲಿ ಒಬ್ಬರು ವೃದ್ಧೆ ಅವಳು, ಹೌದು ಹೌದು, ಅವ್ರು ನಮ್ಮನ್ನು ತುಂಬಾ ಹೊತ್ತು ತಿರುಗಾಡಿಸ್ಕೊಂಡು ಹಾಗಾಗಿ ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ. ನಾನು ಫಸ್ಟ್ ನೋಡೋದು, ಎಲ್ಲಿಗಾದರೂ ಹೋದರೆ ವಾಕಿಂಗ್ ಟೂರ್ಸ್ ಇದೆಯಾ ಅಂತ. ಅದನ್ನು ತೊಗೊಳ್ತೀನಿ. ಅದರಲ್ಲಿ ಹಾಗೆ ಒಂದು 5-6 ತೊಗೊಂಡ್ರೆ ನಮ್ಗೆ ಊರು ಗೊತ್ತಾಗ್ಬಿಡುತ್ತೆ. ಆಮೇಲೆ ನಾವೇ ಎಲ್ಲಿ ಬೇಕಲ್ಲಿ ಓಡಾಡ್ಕೋಬಹುದು. ಇದನ್ನು ಹೇಳಿದಾಗ ಒಂದು ಹೇಳಬೇಕು ಅಂತ ಅನ್ನಿಸ್ತು. ನಾನು ಬೆಂಗಳೂರಿಗೆ ಬರೋದಕ್ಕೆ ಮುಂಚೆ ಈ ಕೊರಿಯಾದಲ್ಲಿ ಈ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗೇನೆ ಗೌರ್ಮೆಂಟೇ ಮಾಡುತ್ತೆ, ವಿತೌಟ್ ಟೇಕಿಂಗ್ ಎನಿ ಮನಿ. ಸೌತ್ ಕೊರಿಯಾದಲ್ಲಿ ನನ್ನ ಸೋಲಲ್ಲಿ ಅನುಭವ ಆಗಿದೆ. ಏನೂ ತೊಗೊಳ್ಳಿಲ್ಲ ಆತ. ಒಂದು ಕಾಫಿ ಕೊಡಿಸ್ತೀನಿ ಅಂದರೂ ತೊಗೊಳ್ಳಿಲ್ಲ. ಬಂದು ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದರು ಎಲ್ಲ ಕಡೆ. ನಾನು ಇಂಡಿಯಾದಿಂದ ಬಂದಿದ್ದೀನಿ ಅಂತ ಟ್ಯಾಗೋರ್ ಬಗ್ಗೆ, ಅಲ್ಲಿ ಟ್ಯಾಗೋರ್ದು ಪ್ರೆಸೆನ್ಸ್ ಎಲ್ಲ ಇತ್ತು, ಅವ್ರು ಹೋಗಿ ಬಂದಿದ್ದು. ಅವ್ರದ್ದೆಲ್ಲ ಪದ್ಯಗಳನ್ನೆಲ್ಲ ಪಾಪ ಅವ್ರು ತೊಗೊಂಡು ಬಂದಿದ್ರು. ಆ ಥರ ಇಲ್ಲಿದು ಹೇಳೋದಾದರೆ, ಆ ಕಾನ್ಸೆಪ್ಟಿಂದ ನನಗೆ ಬೆಂಗಳೂರದು ವಾಕಿ ಟಾಕಿ ಅಂತ ನಾನು ಈ ಟೂರ್ಗಳನ್ನ ತೊಗೋತೀನಿ, ಔಟ್ ಆಫ್ ಮೈ ಪ್ಯಾಷನ್. ಆ್ಯಂಡ್ ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ. ನನಗೆ ಯಾವಾಗಲೂ ಹೇಳೋದು, ಇದು ನಾನು ಬೆಂಗಳೂರಿಗೆ 3 ಬಟ್ಟೆ ಇಟ್ಕೊಂಡು ಬಂದಿದ್ದೆ, ಅದು ನನ್ನನ್ನು ಪೊರಿತು ಸಲಹತು. ಎಷ್ಟೊಂದು ಜನ ನಂತರ ಲಕ್ಷಾಂತರ ಜನನ ಇದು ಬೆಂಗಳೂರು ಪೊರೆದಿದೆ. ನಾವು ಇಲ್ಲಿಯವರು ಆಗದೇ ಇದ್ದರೂ ಕೂಡ ಬೇರೆ ಊರಿಂದ ಬಂದರೂ ಅದು ನಮ್ಮನ್ನು ಕಾಪಾಡಿದೆ. ಹಾಗಾಗಿ ನನಗೆ ಬೆಂಗಳೂರು ಅಂದರೆ 2ನೇ ತಾಯಿ ಥರ. ಇಂಥ ಬೆಂಗಳೂರಲ್ಲಿ ಸಾಕಷ್ಟು ಹಿಸ್ಟ್ರಿ ಇದೆ. ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಬೆಂಗಳೂರು ಅಂದರೆ ಮಾಲು, 2ನೇದು ಬೆಂಗಳೂರು ಅಂದರೆ ಕೆಟ್ಟ ಹೆಸರು, ಟ್ರಾಫಿಕ್ ವೆರಿ ಬ್ಯಾಡ್. ಇವೆರಡನ್ನ ಭಾರಿ ಚೆನ್ನಾಗಿ ಹೇಳೋದು ಕಲ್ತಿದ್ದೀವಿ ನಾವು. ಅಲ್ಲೇ ಆ ಜಾಗದಲ್ಲೇ ಇದ್ದರೂ ಕೂಡ ಸುತ್ತಮುತ್ತ ಏನಿದೆ ಅಂತ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಸಿಕ್ಕಾಬಟ್ಟೆ ಹೆರಿಟೇಜ್ ಇದೆ. ಹಾಗಾಗಿ ಇದನ್ನು ತೋರಿಸ್ಬೇಕಂತ ನಾನೀಗ ಒಂದು 20 ವರ್ಷದ ಹಿಂದೆ ನಮ್ಮವ್ರಿಗೆ ಅಂತಲ್ಲ, ಹೊರಗಿಂದ ಯಾರು ಬರ್ತಾರಲ್ಲ ಅವರು ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. 20 ವರ್ಷದ ಹಿಂದೆ ಮಾಡಿದ್ರಿ? ಅದೇ ಈ ಥರ ಓಪನ್ ಪಬ್ಲಿಕ್ಕಿಗೆ ಮಾಡಲ್ಲ. ಯಾರಾದರೂ ಬಂದವ್ರಿಗೆ, ಹೊರದೇಶದಿಂದ ಬಂದವ್ರಿಗೆ, ಯಾರೋ ಫ್ರೆಂಡ್ ನೋಡಬೇಕಂದ್ರೆ ನಾನು ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೆ ಅವ್ರನ್ನ. ಬಸವನಗುಡಿ ಕಡೆ ಎಲ್ಲ, ಯಾಕಂದ್ರೆ ನಂಗೆ ತುಂಬ ಇಷ್ಟ ಬಸವನಗುಡಿ. ಅಲ್ಲಿಯ ಕಲ್ಚರಲ್ ಇದೆಯಲ್ಲ, ರಿದಮ್ಮು, ಅದು ವೆರಿ ಪವರ್ಫುಲ್ ಅಂತ. ಆಮೇಲೆ ಬರ್ತಾ ಬರ್ತಾ ಎಷ್ಟೊಂದು ಬೆಂಗಳೂರಲ್ಲಿ ವಾಕಿಂಗ್ ಟೂರ್ಗಳು ನಡೆಸೋ ಅಂತ ಕೆಲವರು ಶುರು ಮಾಡಿಕೊಂಡ್ರು. ಅದು ಮೊದಲು ಆ ಕಂಟೋನ್ಮೆಂಟ್ ಕಡೆ ಇತ್ತು, ಆಮೇಲೆ ಬಸವನಗುಡಿ ಕಡೆನೂ ಕೆಲವರು ಶುರು ಮಾಡಿಕೊಂಡ್ರು. ನನ್ನ ಕೆಲಸದ ಒತ್ತಡದಲ್ಲಿ ನನಗೆ ಹೆಚ್ಚು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಒಂದೂವರೆ ವರ್ಷಗಳಿಂದ
ನಾನು ಅದೊಂದು ಬೆಂಗಳೂರು ವಾಕಿ ಟಾಕಿ ಅಂತ ಮಾಡ್ತೀನಿ. ಅದು ಎಲ್ಲ ತಿಂಗಳು ಮಾಡ್ತೀನಿ ಅಂತಲ್ಲ, ನನಗೂ ನನ್ನ ಕೆಲಸದ ಮಧ್ಯದಲ್ಲಿ ಸಮಯ ಇರಬೇಕು. ಇದು ಒಂದು ವಾರ 10 ದಿನದ ಮುಂಚೆ ಅನೌನ್ಸ್ ಮಾಡ್ತೀನಿ. ಒಂದು 10 ರಿಂದ 12 ಜನನ ಕರ್ಕೊಂಡು ಹೋಗ್ತೀನಿ. ಒಂದು ರೌಂಡ್, ಒಂದು ಸರ್ಕಿಟ್ ನಾನು ಪ್ಲ್ಯಾನ್ ಮಾಡಿರ್ತೀನಿ. ಅದನ್ನು ಹೋಗ್ತಾ ಮಾತಲ್ಲಿ ಹೇಳ್ಕೊಂಡು ತೋರಿಸ್ಕೊಂಡು ಅದ್ರ ಮೂಲಕ ಬೆಂಗಳೂರಿನ ಇತಿಹಾಸ, ಬೆಂಗಳೂರು ಬಗ್ಗೆ ತಿಳ್ಕೊಂಡು ಹೋಗೋದು. ಆಮೇಲೆ ಒಂದು ಕಡೆ ಬಂದು ಎಲ್ಲಾದರೂ ತಿಂಡಿ ತಿಂದು ಅವತ್ತಿಗೆ ಕ್ಲೋಸ್ ಮಾಡೋದು. ಎಲ್ಲಿ ಹೋಗ್ತೀರಿ ಯೂಶ್ವಲಿ ನೀವು ಹೇಳಿದ ಹಾಗೆ? ಬಸವನಗುಡಿ ಒಂದು, ಗವಿಪುರಂ ಒಂದು, ಅದೊಂದು ಟೂರು, ಮಲ್ಲೇಶ್ವರಂ ಒಂದು, ಆಮೇಲೆ ಈ ಫ್ರೇಜರ್ ಟೌನ್ ಕಡೆ ಒಂದು. ಹೌದಾ? ಫ್ರೇಜರ್ ಟೌನ್ ಏನಿದೆ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಕೆಲವರು ಹಳೆಯ ಈ ಹೇಗಿತ್ತಂದರೆ ಹಿಂದೆ 2 ಅಡ್ಮಿನಿಸ್ಟ್ರೇಷನ್ ಇತ್ತು. ಒಂದು ಈ ಮೈಸೂರು ಒಡೆಯರ್ಗಳದ್ದು ಈ ಕಡೆದು, ನಮ್ಮ ಸೌತ್ ಬೆಂಗಳೂರ್ದು ಈ ಕಡೆ. ಇನ್ನೊಂದು ಕಂಟೋನ್ಮೆಂಟ್ ಕಡೆ ಇತ್ತು, ಬ್ರಿಟಿಷು ಆ ಕಡೆ ಇದ್ದರು ಆಡಳಿತದಲ್ಲಿ. ಹಾಗಾಗಿ ಅಲ್ಲಿಂದ ಒಂದಷ್ಟು ಕಥೆಗಳಿದೆ ಅಲ್ಲಿ ಸುತ್ತಮುತ್ತ ರಸ್ತೆಗಳಲ್ಲಿ. ಅದು ವೈಟ್ ಫೀಲ್ಡಲ್ಲಿ ಸ್ವಲ್ಪ ಕಥೆಗಳಿದೆ. ವೈಟ್ ಫೀಲ್ಡ್ ಹೇಗೆ ಶುರುವಾಯಿತು, ಅಲ್ಲಿ ಮೊದಲು ಆಂಗ್ಲೋ ಇಂಡಿಯನ್ ಜಾಗವಾಗಿತ್ತು. ಅಲ್ಲೊಂದು ಚರ್ಚ್ ಇದೆ. ನಾನು ಮೊನ್ನೆ ಯಾವುದೋ ಇದರಲ್ಲಿ ಹೇಳ್ತಾ ಇದ್ದೆ, ಒಂದು ಬೆಂಗಳೂರು ಜೊತೆ ಅಸೋಸಿಯೇಟ್ ಆಗಿರೋ ಒಂದು ಇನ್ಸಿಡೆಂಟ್ ಇದೆ. ಒಬ್ಬ ಬ್ರಿಟಿಷ್ ವ್ಯಕ್ತಿ ಇಲ್ಲಿ ಬಂದು ಬೆಂಗಳೂರು ಕ್ಲಬ್ಬಲ್ಲಿದ್ದು 13 ರೂಪಾಯಿ ಬಿಲ್ಲು, ಆ ಕಾಲಕ್ಕೆ ಅದು ದೊಡ್ಡದೆ, 13 ರೂಪಾಯಿ ಬಿಲ್ಲನ್ನು ಮಾಡಿ ಆಮೇಲೆ ದುಡ್ಡು ಕೊಡದೆ ಹೋಗಿದ್ದಕ್ಕೆ ಅವರು ರೈಟ್ ಆಫ್ ಮಾಡಿದ್ರಂತೆ. ಯಾರಿದು ಅಂತ ಒಂದು ಚರ್ಚಿಲ್ಲು. ಅದ್ರ ಜೊತೆ ಅಸೋಸಿಯೇಟ್ ಆಗಿರೋ ಇನ್ನೊಂದು ಕಥೆ ಇದೆ ವೈಟ್ ಫೀಲ್ಡಲ್ಲಿ ಒಂದು ಗೆಸ್ಟ್ ಹೌಸ್ ಇತ್ತು ಚರ್ಚಿನ ಹತ್ರ. ಆ ಗೆಸ್ಟ್ ಹೌಸಿನ ಮಗಳನ್ನ ಓನರ್ ಅಂದರೆ ನೋಡ್ಕೋತಿದ್ದ ವ್ಯಕ್ತಿಯ ಮಗಳ ಜೊತೆ ಚರ್ಚಿಲ್ ವಾಸ್ ಡೇಟಿಂಗ್ ಅಂತೆ. ಹಾಗಾಗಿ ಚರ್ಚಿಲ್ ಬಂದು 13 ರೂಪಾಯಿದು ದೊಡ್ಡ ಸಾಕ್ಷಿನೇ ಇದೆ. ಆಮೇಲೆ ಅಲ್ಲಿ ಬಂದು ಆಕೆ ಜೊತೆ ಸಮಯ ಕಳೀತಿದ್ದ ಅಂತ ಒಂದು ಇದೆ. ಹಾಗಾಗಿ ಅಲ್ಲೊಂದು ಬಂಡೆ ಮೇಲೆ ಚರ್ಚಿಲ್ ಮತ್ತು ಆಕೆ ಹೆಸರನ್ನ ಕೆತ್ತಿದ್ರು ಇಬ್ಬರು. ಇತ್ತೀಚೆಗೆ ಯಾವುದೋ ಬಿಲ್ಡಿಂಗ್ ಕಟ್ಟುವಾಗ ಅದನ್ನು ಬ್ಲಾಸ್ಟ್ ಮಾಡಿ ಹೋಯಿತು ಅಂತ ಒಂದಿದೆ. ತುಂಬ ಜನ ಅದು ನೋಡಿದ್ದಾರೆ, ಆಕೆ ಇಬ್ಬರು ಹೆಸರುಗಳದ್ದು ಇರೋದನ್ನು. WC ಮತ್ತು ಆಕೆದು ರೋಸ್ ಅದೇನೋ ಹೆಸರು ಇದ್ರದ್ದು, ಅವರಿಬ್ಬರು ಬರೆದಿದ್ದು ಇತ್ತು ಅಂತ. ಅವ್ರು ಇದನ್ನು ಹೇಳುವಾಗ ನಾನು ಲಿಂಕ್ ಮಾಡಿಕೊಂಡೆ, ಮೋಸ್ಟ್ಲಿ ಅವಳನ್ನು ನೋಡೋದಕ್ಕೆ ಬರ್ತಾ ಇದ್ದಿರಬಹುದು, ಹಾಗಾಗಿ ಉಳ್ಕೊಂಡು ಬೆಂಗಳೂರು ಕ್ಲಬ್ಬಲ್ಲಿ ಉಳಿದು ಬಿಲ್ ಮಾಡಿ ಹೋಗಿದ್ದು ಅಂತ. ಹೀಗೆ ಅನೇಕ ಕಥೆಗಳು ಇಲ್ಲಿದೆ. ಇನ್ನೊಂದು ಬನ್ನೇರುಘಟ್ಟ ಪಾರ್ಕ್ ಹತ್ರ ಒಂದು ಚಂಪಕಧಾಮ ಅಂತ ಒಂದು ದೇವಸ್ಥಾನ ಇದೆ. ಬನ್ನೇರುಘಟ್ಟ ಪಾರ್ಕ್ಗೆ ಹೋಗೋಕೆ ಸ್ವಲ್ಪ ಮುಂಚೆ. ಬೆಂಗಳೂರಿನ ಹೊರ ವಲಯ, ಬಟ್ ನಮಗೆ ಅದು ಬೆಂಗಳೂರಿನಲ್ಲಿ ಇದ್ದೀವಿ ಅಂತಲೇ ಅನಿಸಲ್ಲ. ಹಾಗೆ ಅಲ್ಲಿಂದ ಒಳಗಡೆಗೆ ಒಂದು ದಾರಿ, ಇನ್ನೊಂದು ದೇವಸ್ಥಾನ ಕರ್ಕೊಂಡು ಹೋಗುತ್ತೆ. 1.5-2 ಕಿಲೋಮೀಟ್ರ್ ರಸ್ತೆ. ಅಲ್ಲಿ ಸಿಕ್ಕಾಬಟ್ಟೆ ಪ್ರೀ ಹಿಸ್ಟಾರಿಕ್ ಟೈಮಿನ ಕೆಲವು ಗುರುತುಗಳಿವೆ. ಅದು ತುಂಬ ಇಂಟ್ರೆಸ್ಟಿಂಗ್, ಒಂಥರ ವನವಿಹಾರದ ಥರ ಆಗುತ್ತೆ ಅಲ್ಲಿ. ಸ್ವಲ್ಪ ಮಹಾಭಾರತದ ಜೊತೆ ಅಸೋಸಿಯೇಟ್ ಆಗಿರೋ ಕಥೆಗಳಿವೆ ಅಲ್ಲಿ ಜೊತೆಗೆಲ್ಲ. ವೆರಿ ಇಂಟ್ರೆಸ್ಟಿಂಗ್ ಜಾಗ. ಅಲ್ಲೊಂದು ಗುಡ್ಡ ಇದೆ, ಬೆಟ್ಟ ಥರ ಹತ್ತೋದಕ್ಕೆ, ಅದು ಒಂದು ಕರ್ಕೊಂಡು ಹೋಗ್ತೀನಿ ಈ ಥರ. ಸೊ ಹೀಗೆ ಗಿರಿಜಾ ಅವರು ನಿಮ್ಮ ಒಂದು ವಾಕಿಂಗ್ ಟೂರ್ನ, ಅಂದರೆ ಯಾರೊಬ್ಬರು ಜಾಯ್ನ್ ಆಗಬೇಕು ಅಥವಾ ಬೇರೆ ಉದ್ದೇಶದಿಂದ ಬಂದವ್ರಿಗೆ ನಮ್ಮ ಯಾರಾದರೂ ಹೇಳಬೇಕು ಅಂತಂದರೆ ಹೇಗೆ ನಿಮ್ಮ ಜೊತೆಗೆ ಅವರು ಸಂಪರ್ಕ ಮಾಡೋದು? ಸಾಮಾನ್ಯ ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ನಾನು ಇದನ್ನು ಇನ್ನೂ ಹೆಚ್ಚು ಮಾರ್ಕೆಟಿಂಗ್ ದೃಷ್ಟಿಯಿಂದ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನ್ನ ಕೆಲಸದ ಇವುಗಳ ಮಧ್ಯದಲ್ಲಿ ನನಗೆ ಗೊತ್ತಿರಲ್ಲ ಯಾವಾಗ ನಾನು ಬ್ಯುಸಿ ಆಗ್ತೀನಿ ಅಂತ. ಹಾಗಾಗಿ ನಾನು ಇನ್ನೂ ಎಲ್ಲೂ ರಿಜಿಸ್ಟರ್ ಮಾಡೋದು, ಬುಕ್ ಮೈ ಶೋನಲ್ಲಿ ಬುಕ್ ಮಾಡೋದು ಹಾಗೆ ಮಾಡಿಲ್ಲ. ಕೆಲವು ಸಲ ಏನಾಗುತ್ತೆ, ಚೆನ್ನಾಗಿದ್ದರೆ ಒಳ್ಳೆ ಅವ್ರವ್ರ ಮೂಲಕನೇ ಇನ್ನೊಬ್ರಿಗೆ ಹೋಗುತ್ತೆ. ವರ್ಡ್ ಆಫ್ ಮೌತ್ ಅನ್ನೋದು ತುಂಬ ಪವರ್ಫುಲ್ಲು. ಹಾಗಾಗಿ ನನಗೆ ಪ್ರತಿ ಸಲ ಮಾಡಿದಾಗಲೂ ನನಗೆ ಬೇಕಾದಷ್ಟು ಜನ ಬುಕ್ ಆಗಿಬಿಡ್ತಾರೆ. ಜಸ್ಟ್ ಹಾಕಿರ್ತೀನಿ, ಇನ್ಯಾರಿಗೋ ಗೊತ್ತಿರುತ್ತೆ, ಹೇಳಿರ್ತಾರೆ, ಹಾಗಾಗಿ ಸಿಕ್ಬಿಡ್ತಾರೆ. ಸೊ ಹಾಗೆ ಇನ್ನು ಇದು ವಾಕಿಂಗ್ ಟೂರ್ ಬಗ್ಗೆ, ಎಸ್ಪೆಷಲಿ ಬೆಂಗಳೂರಿನ ವಾಕಿಂಗ್ ಟೂರ್ಗಳ ಬಗ್ಗೆ ಗಿರಿಜಾ ಅವರೇ ಕಂಡಕ್ಟ್ ಮಾಡ್ತಿರೋಂಥ ವಾಕಿಂಗ್ ಟೂರ್ಗಳು. ಇದ್ರ ಜೊತೆಗೆ ಅವರು ಭಾರತವನ್ನು ಸುತ್ತಿದ್ದಾರೆ ಮತ್ತು ಭಾರತವನ್ನು ಸುತ್ತಿರೋದ್ರ ಬಗ್ಗೆ ಅವರು ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ದೇವ ಸನ್ನಿಧಿ ಅಂತ. ಇದು ಭಾರತದ ಬಗ್ಗೆ, ಪ್ರವಾಸದ ಬಗ್ಗೆ, ತೀರ್ಥಕ್ಷೇತ್ರಗಳ ಬಗ್ಗೆ, ಹೀಗೆ ಸುಮಾರು ವಿಚಾರಗಳು ಇದರಲ್ಲಿ ಇದೆ. ಈ ಪುಸ್ತಕದ ಒಂದು ಲಿಂಕ್ ಹಾಕಿರ್ತೀನಿ, ಯಾರಾದರೂ ಆಸಕ್ತರು ಕೊಂಡು ಓದಬಹುದು. ಬಟ್ ನನ್ನ ಒಂದು ಪ್ರಶ್ನೆ ಏನಂದರೆ, ಭಾರತ ಅಂದ ತಕ್ಷಣ ನಿಮಗೆ ಇದ್ರದ್ದೇ ಯಾವುದಾದ್ರು ಚಾಪ್ಟರ್ ಹೇಳಿ ಅಂದರೆ ಯಾವ್ದು ಹೇಳಕ್ಕೆ ಇಷ್ಟಪಡ್ತೀರಿ ಗಿರಿಜಾ ಅವರೇ? ಈಗ ಉದಾಹರಣೆಗೆ ನಾನು ಸುಮ್ಮನೆ ನಿಮಗೆ ಹೇಳ್ತೀನಿ ನೋಡಿ, ನನಗೆ ಯಾವುದು ಇಲ್ಲಿ ಇಷ್ಟ ಆಯಿತು, ಲಲಿತಾ ಸಹಸ್ರನಾಮ ಹುಟ್ಟಿದ್ದು ಈ ದೇವಾಲಯದಲ್ಲಿ ಅಂತ ಒಂದು ಅಧ್ಯಾಯ ಇದೆ. ಏನಿದು ಆ್ಯಕ್ಚುಲಿ?
ಅದು ತಮಿಳ್ನಾಡಲ್ಲಿ ತಿರುಮೇಯಚೂರ್ ಅಂತ ಒಂದು ಊರಿದೆ. ಅಲ್ಲಿ ಹೇಳ್ತಾರೆ ಅಗಸ್ತ್ಯರಿಗೆ ಲಲಿತಾ ಸಹಸ್ರನಾಮ ಉಪದೇಶ ಆಗಿದ್ದು ಆ ಜಾಗದಲ್ಲಿ ಅಂತ. ಅಲ್ಲಿ ದೇವಸ್ಥಾನ ಅದು ಲಲಿತಾಂಬಿಕೆ. ತುಂಬ ತುಂಬ ಲಕ್ಷಣ ಗೊತ್ತಾಗುತ್ತಲ್ಲಿ. ಅಲ್ಲಿ ಲಲಿತಾ ಸಹಸ್ರನಾಮನ ಜನ ಓದ್ತಾರೆ, ಅಲ್ಲಿ ಹೋಗಿ ಕೂತ್ಕೊಂಡು ಓದ್ತಾರೆ. ತುಂಬ ಸುಂದರವಾದ ದೇವಸ್ಥಾನ ಅದು. ಈ ಕುಂಭಕೋಣಮಿಂದ ಆಚೆ ಹೋಗಬೇಕು. ಅಲ್ಲೆಲ್ಲ ಒಳ್ಳೆ ಇರಿಗೇಷನ್ ಲ್ಯಾಂಡು, ಒಳ್ಳೆ ಭತ್ತ ಎಲ್ಲ ಬೆಳೀತಾರೆ, ತುಂಬ ಗ್ರೀನರಿ ಚೆನ್ನಾಗಿದೆ. ಕಾವೇರಿ ನದಿಯ ಇದರದ್ದು ಅಲ್ಲಿ ಆ ದೇವಸ್ಥಾನ ಇದೆ. ಅದೊಂದು ತುಂಬ ಸುಂದರವಾದ ದೇವಸ್ಥಾನ. ಅಲ್ಲಿ ಪಕ್ಕದಲ್ಲಿ ಶಿವಂದು ಒಂದು ಇದೆ, ಅದಕ್ಕೆ ಅಡ್ಜಸೆಂಟ್ ಆಗೇನೆ. ಬಟ್ ಈಕೆ ಲಲಿತಾಂಬಿಕೆ ಇದು ತುಂಬ ಚೆನ್ನಾಗಿ ಗೊತ್ತಿರೋದು ನನಗೆ. ನೀವು ಯಾವ ಚಾಪ್ಟರ್ನ ಮಾತಾಡ್ತೀರ ಅಂದರೆ, ನನಗೆ ದೇವನೈಗೆ ಅಂತ ಅದರಲ್ಲಿ ಒಂದು ಚಾಪ್ಟರ್ ನಾನು ಮಾಡಿದ್ದೀನಿ. ನಮ್ಮ ದೇಶದಲ್ಲಿ ಏನೇ ಬರಲಿ ಎಲ್ಲವುದು ಕೂಡ ನಮ್ಮ ನಂಬಿಕೆ ಶ್ರದ್ಧೆಗಳ ಆಧಾರದ ಮೇಲೆ ಇರುತ್ತೆ, ಅಲ್ಲಗಳಿಯೋಕ್ಕೆ ಆಗಲ್ಲ. ಈವನ್ನು ಯಾರೋ ದೇವಸ್ಥಾನಕ್ಕೆ ಹೋದವ್ರು ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಅವ್ರು ಕೊಡೋ ಪ್ರಸಾದನ ಸುಮ್ಮನೆ ಹೀಗೆ ಬಿಸಾಕಲ್ಲ, ಒಂದು ಮರದ ಕೆಳಗೋ ಎಲ್ಲೋ ಹಾಕ್ತಾರೆ ಅಲ್ಲ, ಅದು ಹೇಗೋ ತಾನಾಗಿ ಬಂದ್ಬಿಡುತ್ತೆ. ಈ ಸೀರೆಗಳು ನಮ್ದು ಹ್ಯಾಂಡ್ಲೂಮ್ ಅಂತ ಏನು ಹೇಳ್ತೀವಿ, ಕಸೂತಿ ಆಗಲಿ, ಹೌದು. ನನಗೆ ಈ ಸೀರೆ ಅನ್ನೋದು ನಾಟ್ ಅ ಪೀಸ್ ಆಫ್ ಫ್ಯಾಬ್ರಿಕ್ ಅಲ್ಲ, ಅದೊಂದು ಏನೋ ಬಟ್ಟೆ ಅಲ್ಲ, ಅದೊಂದು ಆರ್ಟ್. ಅದ್ರ ಹುಟ್ಟು ಕೂಡ ಅನೇಕ ಸೀರೆಯ ನೇಯ್ಗೆಯ ಪ್ರಕಾರಗಳಿದೆಯಲ್ಲ, ದೇಶದ ಉದ್ದಗಲಕ್ಕೂ ಸಾವಿರಾರು ನೇಯ್ಗೆಗಳಿವೆ. ಅಂಥದ್ದು ಬಂದಿದ್ದು ನಮ್ಮ ದೇಶದಲ್ಲಿ ಅವೆಲ್ಲ ಉಳಿದಿರೋದು, ಇಷ್ಟು ವರ್ಷಗಳ ಕಾಲ ಎಲ್ಲ ಇರೋದು. ನನಗಂತೂ ಇದೊಂದು ದೊಡ್ಡ ಕಲೆ. ಇದು ಸೀರೆ ಅನ್ನೋದು ಎಷ್ಟು ಬಟ್ಟೆ ಅಲ್ಲ, ಅದೊಂದು ಕಲೆ. ಈಗ ನಾನು ಹಾಕ್ಕೊಂಡಿರೋದು ಇದು ಲಂಬಾಣಿ ಇದು ಅಂತ ಈ ವರ್ಕು. ಇದು ಕಚ್ ಗುಜರಾತಲ್ಲಿ ಆಗುತ್ತೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ, ಇವೆರಡೇ ಕಡೆ ಇದು ಸಿಗೋದು. ಇದು ತುಂಬ ಟೈಮ್ ತೊಗೊಳುತ್ತೆ ಇದನ್ನು ಮಾಡೋ ಅಂಥದ್ದು. ನನಗೆ ಇದು ಹುಚ್ಚು ಹೇಗೆ ಬಂತಂದರೆ, ನನಗೆ ಸೀರೆಗಳ ಬಗ್ಗೆ ಯಾವ ಮೋಹನೂ ಇರಲಿಲ್ಲ ಎಷ್ಟೋ ವರ್ಷಗಳು. ಒಂದು ಸಲ ನನಗೊಂದು 5 ವರ್ಷಗಳ ಹಿಂದೆ 4 ವರ್ಷಗಳ ಹಿಂದೆ ಇದರಲ್ಲಿ ಗುಜರಾತಲ್ಲಿ ಪಾಟನ್ ಅಂತ ಒಂದು ಊರಿದೆ. ಅದು 2ಕ್ಕೆ ಫೇಮಸ್ಸು. ಒಂದು ನೀವು 100 ರೂಪಾಯಿ ದುಡ್ಡಲ್ಲಿ ಒಂದು ರಾಣಿ ಕಿ ವಾವ್ ಅಂತ ಇದೆ, ಒಂದು ಚಿತ್ರ 100 ರೂಪಾಯಿ ಇದರಲ್ಲಿ ನೋಡಿರಬಹುದು ನೀವು. ಆ ಚಿತ್ರ ಅಲ್ಲಿಂದ ಬಂದಿರೋದು. ರಾಣಿ ಕಿ ವಾವ್ ಅಂತ ಒಂದು ಬಾವಿ, ತುಂಬ ಅದ್ಭುತವಾದ ಬಾವಿ ಅದು. ಅದನ್ನೇನಂತ ಕರಿಬಹುದು, ಉಲ್ಟಾ ಆಗಿರುವಂತಹ ದೇವಸ್ಥಾನ ಅಂತ ಕರಿಬೋದು. ಹಾಗಿದೆ ಆ ಕೆತ್ತನೆಗಳಿದೆಯಲ್ಲ, ಸಿಕ್ಕಾಬಟ್ಟೆ ಚೆನ್ನಾಗಿ ಎದುರಿಗೆ ಜೀವಂತವಾಗಿ ಬಂದ ಹಂಗೆ ಅನಿಸುತ್ತೆ. ಅದು ಎಂಥ ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆ ಬಾವಿ ತುಂಬಿದಂಗೆ ಅಲ್ಲಿ ಒಂದು ಎಲ್ಲ ಲೆವೆಲ್ಲಲ್ಲೂ ಒಬ್ಬ ವಿಷ್ಣುದು ಮಲ್ಕೊಂಡಿರೋಂತಹ ವಿಷ್ಣುದಿದೆ. ಅವನ ಏನು ಈ ಕೈ ಹಿಡ್ಕೊಂಡು ಅವನು ಮಲಗಿರೋ ರಂಗನಾಥನ್ ಥರದ, ಅದು ಎಲ್ಲ ಲೆವೆಲ್ಲಲ್ಲೂ ಮಾಡಿದ್ದಾರೆ. ಆ ನೀರು ತುಂಬ್ಕೊಂಡು ಬಂದಂಗೆ ಅವನು ನಿಜವಾಗ್ಲೂ ನೀರಿನ ಮೇಲೆ ಅವನು ವಿಷ್ಣು ಇರೋದು ತೇಲ್ತಾ ಇದ್ದಾನೆ. ಅವನು ಇರೋದೇ ಕ್ಷೀರ ಸಮುದ್ರ ಅಲ್ವಾ, ಆ ಸಮುದ್ರದ ನೀರಿನ ಇದ್ರ ಮೇಲೆ ಅವನು ಇದ್ದಾನೆ ಅಂತ ಕಾಣಿಸುತ್ತೆ. ಹಾಗೆ ಒಳಗಡೆ ಈಗ ಒಂದು ಭಾಗ ಬಿಡ್ತಾರೆ, ಇನ್ನು ಒಳಗಿಂದು ಬಿಡಲ್ಲ. ಆದರೂ ನೀವು ಅದ್ರದ್ದು ನೋಡಿದ್ರೆ ಹೇಗಪ್ಪ ಮಾಡಿದ್ರು ಅಂತ ಅನಿಸುತ್ತೆ. ಅದಕ್ಕೆ ಫೇಮಸ್ ಆ ಊರು. ಇನ್ನೊಂದು ಆ ಊರು ಫೇಮಸ್ ಇರೋದು ಅಲ್ಲಿಯ ಒಂದು ಸೀರೆ ನೇಯ್ಗೆ ಇದೆ, ಪಾಟನ್ ಕಾ ಪಟೋಲಾ ಅಂತ ಕರೀತಾರೆ. ಅದು ಶುರುವಾಗದೆ 1.25 ಲಕ್ಷದ ಮೇಲೆ ಆ ಸೀರೆಗೆ. ನನಗಿದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ಅಷ್ಟೊಂದು. ನಾನು ಅಲ್ಲಿಗೆ ಹೋದಾಗ ಅದು ನೇಯ್ಗೆ ಹೇಗೆ ಮಾಡ್ತಾರೆ ನೋಡೋಕ್ಕೆ ಅಂತ ಹೋದೆ. ಅದು ಏನು ವರ್ಕ್ ಅಂದರೆ ಮ್ಯಾಥಮೆಟಿಕಲಿ, ಜೆಮೆಟ್ರಿಕಲಿ ಪ್ರಿಸಿಷನ್ ಇಲ್ಲದೇ ಅದನ್ನು ಮಾಡೋಕ್ಕೆ ಆಗಲ್ಲ. ಆ ಕೆಲಸ ಇರೋದ್ರಿಂದ ಆ ಸೀರೆಗಷ್ಟು 1.5 ಮೇಲೆ 2.5 3 ತನಕ ಎಲ್ಲ ಹೋಗುತ್ತೆ. ಅಲ್ಲಿ ಮದುವೆಗಳಲ್ಲೆಲ್ಲ ಉಟ್ಕೊಳ್ಳೋ ಅಂತ ಇದು. ಅದು ಹೇಗಂದರೆ ಟೈ ಆ್ಯಂಡ್ ಡೈ ಅಂತ ಒಂದು ಕಾನ್ಸೆಪ್ಟ್. ಅದು ಇಕ್ಕತ್ ಅಂತ ಏನು ಕರೀತಾರೆ, ಅದರಿಂದ ಬಂದಿರೋ ಅಂಥದ್ದು ಇಕ್ಕತ್ ಸೀರೆಗಳು ಅಂತ ಇದೆ. ಆ ಇಕ್ಕತ್ ಅನ್ನೋದಕ್ಕೆ ಟೈ ಆ್ಯಂಡ್ ಡೈ ಅಂತ ಇಂಗ್ಲೀಷ್ನಲ್ಲಿ ಇದನ್ನು ಕರೀತಾರೆ. ಆ ಇಕ್ಕತ್ ಸೀರೆಗಳದ್ದು ಹೇಗೆ ಅಂದರೆ, ಮೊದಲು ನೇಯೋಕ್ಕೂ ಮೊದಲು ಕಲರಲ್ಲಿ ಯಾವ ಶೇಪ್ ಬೇಕು ಏನು ಬೇಕು ಅದನ್ನು ಫಸ್ಟ್ ಕಲರ್ ಹಾಕೋತಾರೆ, ಆಮೇಲೆ ನೇಯ್ತಾರೆ. ಸಾಮಾನ್ಯ ಸೀರೆಗಳನ್ನ ಫಸ್ಟ್ ನೇಯ್ದ್ಬಿಟ್ಟು ಆಮೇಲೆ ಕಲರ್ ಎಲ್ಲೋ ಹಾಕೋದಲ್ಲ. ಅವ್ರು ಫಸ್ಟ್ ಯಾವ್ದು ಬೇಕು, ಯಾವ ಡಿಸೈನಿಗೆ ಕಲರ್ ಹಾಕ್ತಾರೆ. ಅಂದರೆ ಒಂದು ಇಷ್ಟುದ್ದ ಥ್ರೆಡ್ಡಲ್ಲಿ ಅವ್ರಿಗೆ ಕ್ಲಿಯರಾಗಿ ಇಲ್ಲಿ ಎಷ್ಟು ಬರಬೇಕು ಕಲರ್, ಇಲ್ಲಿ ಯಾವ ಕಲರ್ ಬರಬೇಕು ಗೊತ್ತಿರಬೇಕು. ಹೀಗೆ 2 ವಾರ್ಪ್ ಆ್ಯಂಡ್ ವೆಫ್ಟ್ ಅಂತ ಕರೀತಾರೆ ಆ ನೇಯ್ಗೆಯ ಹೀಗೆ 2 ಇದು. ಆ 2 ಅವರು ಮುಂಚೆ ಪ್ರಿಸಿಷನ್ನಲ್ಲಿ ಮಾಡಿ ಇಟ್ಕೊಂಡು ಆಮೇಲೆ ನೇಯ್ಬೇಕು. ಅದಕ್ಕೆ ಎಷ್ಟು ಶ್ರಮ ಬೇಡುತ್ತೆ. ಒಂದೊಂದು ಸೀರೆ ಮಾಡೋದಕ್ಕೆ ತಿಂಗಳುಗಳೇ ತಗೋತಾರೆ ಅವರು, ಒಂದು ತಿಂಗಳು ನೇಯೋದಕ್ಕೆ.
ನನಗದೊಂಥರ ಮೆಸ್ಮರೈಸಿಂಗ್ ಅಂತ ಅನ್ನಿಸ್ತು. ಆವಾಗ ನನಗೆ ಈ ನೇಯ್ಗೆ ಇವುಗಳ ಬಗ್ಗೆ ನಾನು ಹುಡ್ಕಾಡ್ಕೊಂಡು ಹೊರಟೆ. ಆವಾಗ ಕಂಡಿದ್ದು ಅಂದರೆ ಇವೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ಡಿವೈನ್ ಕನೆಕ್ಷನ್ನು. ಈಗ ಪಾಟನ್ಕ ಪಟೋಲ ಅಲ್ಲಿ ದೇವ್ರಿಗೆ ದಿನ ಅದು ನುಡಿಸ್ತಿದ್ರಂತೆ, ಅಲ್ಲಿ ರಾಜ ಅದನ್ನು ಹಾಕೋತಿದ್ನಂತೆ. ಆಮೇಲೆ ಈಗ ನಮ್ಮ ಕಾಂಜೀವರಂ ತೊಗೊಂಡ್ರೆ ಅದು ಕೂಡ ಅಷ್ಟೇ, ಯಾವುದು ದೇವರು ಇದರಿಂದನೇ ಬಂದಿರೋವಂಥದ್ದು. ಅದನ್ನೆಲ್ಲ ನಾನು ಆ ಚಾಪ್ಟರ್ಲ್ಲಿ ಬರೆದಿದ್ದೀನಿ. ಒರಿಸ್ಸಾದಲ್ಲಿ ಎಷ್ಟು ಥರದ ವೀವಿಂಗ್ಗಳಿದೆ ಅಂದರೆ ಅವೆಲ್ಲವುಗಳ ಮೂಲ ಎಲ್ಲಿಂದ ಹುಡುಕಿದ್ರೆ ಯಾವುದೋ ಒಂದು ಮೂಲ ದೇವರಿಗೆ ಅರ್ಪಿಸೋದಕ್ಕೆ ಅಂತ ಬಂದಿರುತ್ತೆ. ಅಷ್ಟು ದೂರ ಯಾಕೆ, ನಮ್ಮದು ಕಂಬಳಿಗಳ ಬಗ್ಗೆ ಯಾವುದೋ ಒಂದು ನಾನು ನೇಕಾರರ ಬಗ್ಗೆ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಹೋಗಿದ್ದೆ. ಅವರು ಹೇಳ್ತಿದ್ದಿದ್ದು ಕಂಬಳಿ ದೇವರು ಮೊದಲು ಫಸ್ಟು ಬಂದ ಶಿವ, ಅವನು ಒಂದು ಮೇಕೆಯನ್ನು ಹುಟ್ಟಿಸ್ತಾ, ಒಬ್ಬ ಮನುಷ್ಯನ ಹುಟ್ಟಿಸ್ತಾ, ನೀನು ಅದನ್ನು ಸಾಕ್ಕೊಂಡಿರು ಅಂತ ಹೇಳ್ದ. ಆಮೇಲೆ ಆ ಮೇಕೆಗಳು ಬೆಳೆಸೋದಕ್ಕೆ ಮನುಷ್ಯರು ಬೆಳೆಯೋಕ್ಕೆ ಶುರುವಾದರು. ಹಾಗೆ ಮನುಷ್ಯನ ಹುಟ್ಟು ಶುರುವಾಯಿತು ಅಂತ ಅವ್ರದ್ದು. ಅವನು ನಮಗೆ ಕೊಟ್ಟಿರೋ ಕೆಲಸ ಕಂಬಳಿ ನೇಯು ಅಂತ. ಕಂಬಳಿ ನೇಯೋದು ಅವನು ಶಿವನ ಮಾಡೋ ಸೇವೆ. ಬೀರಪ್ಪ ಅವರೇನೋ ಹೇಳ್ತಾರೆ, ಅವನಿಗೆ ನಾನು ಮಾಡೋ ಸೇವೆ. ನಾನು ಈ ಕಾಲದಲ್ಲಿ ಈಗಿನ ಮಕ್ಕಳುಗಳೆಲ್ಲ ನಮ್ಮ ಪರಂಪರೆ ಎಲ್ಲ ಬಿಟ್ಬಿಟ್ಟು ಸಿಟಿಗೆ ಬರ್ತಾ ಇದ್ದಾರೆ. ಅವನು ಏನು ಅನ್ಕೋತಾನೆ ಶಿವ? ಅವ್ನು ನನ್ನ ಬಿಟ್ಟು ಹೋಗ್ಬಿಟ್ರೆ ಅವನು ಕೋಪ ಮಾಡ್ಕೊಳ್ಳಲ್ವಾ? ಅವನು ನಮ್ಮ ವಹಿಸಿರೋ ಕೆಲಸ ಅದು. ಈ ರೀತಿಯ ಒಂದು ಆ ಮಾಡೋ ಕೆಲಸದಲ್ಲಿ ಒಂದು ತಾದಾತ್ಮ್ಯ ಇದೆಯಲ್ಲ, ಅದು ನನಗೆ ಭಾರಿ ಇದು ಹಿಡಿಸ್ತು. ಇದು ಎಲ್ಲದಕ್ಕೂ ಅದಕ್ಕೆ ನಾನು ಅದನ್ನು ದೇವನೇಯ್ಗೆ ಅಂತ ಕರಿತೀನಿ. ಈಗ ಟ್ರಾವೆಲ್ ಮಾಡೋಕ್ಕೆ ಹೋದಾಗ ಬರೀ ಜಾಗಗಳಷ್ಟೇ, ಅಲ್ಲಿ ಏನು ಮಾಡ್ತಾರೆ, ಹೇಗೆ ಇದು ನೇಯ್ತಾರೆ, ಆ ನೇಕಾರರ ಜೀವನ ಹೇಗಿರುತ್ತೆ, ಅವ್ರು ಏನು ನಂಬಿದ್ದಾರೆ, ಇದನ್ನೆಲ್ಲ ನನಗೆ ಅಬ್ಸರ್ವ್ ಮಾಡೋದು ನನಗೆ ಟ್ರಾವೆಲ್ನ ಭಾಗವಾಗಿರೋ ಅನುಭವ. ಈ ಭಾರತ ಟ್ರಾವೆಲ್ ಕೂಡ ನೀವು ಸೋಲೋನೇ ಮಾಡ್ತೀರಾ ಅಥವಾ ಫ್ಯಾಮಿಲಿ? ಇಲ್ಲ, ಹೆಚ್ಚು ಸೋಲೋನೇ ಮಾಡಿದ್ದೀನಿ. ಇತ್ತೀಚೆಗೆ ನಾನು ಒಟ್ಟಿಗೆ ನನ್ನ ಮಗಳು ದೊಡ್ಡವಳಾಗ್ತಾ ಇದ್ದಾಳೆ, ಅವಳಿಗೆ ತೋರಿಸ್ಬೇಕು, ಅವಳಿಗೂ ಇವೆಲ್ಲ ಅನುಭವಗಳಾಗಬೇಕು ಅಂತ ಈಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಭಾರತದ ಬಗ್ಗೆ ಈಗ ನೋಡಿ, ನಾವು ಭಾರತದ ನಮ್ಮ ಒಂದು ಪರಿಕಲ್ಪನೆ ಇದೆ ಅಲ್ವಾ, ಅಂದರೆ ಕರ್ನಾಟಕ ಕೂಡ ಭಾರತದ ಭಾಗ ಆಗಿರೋದ್ರಿಂದ ಓಕೆ, ಭಾರತ ಅಂದ್ರೆ ಹೀಗೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಭಾರತವನ್ನು ಕಂಪ್ಲೀಟ್ ನೋಡದೇ ಇದ್ರು ಕೂಡ ನಮ್ಗೆ, ಬಟ್ ಇದು ಕೂಡ ಭಾರತನ ಅಂತ ಅನಿಸಿದ್ದು ಯಾವುದಾದ್ರು ಭಾಗ ಇದೆ ನಿಮಗೆ? ಇದು ನಮ್ಗೆ ಗೊತ್ತಿಲ್ಲದೆ ಇದ್ರೆ ಭಾರತದಲ್ಲೂ ಕೂಡ ಈ ಥರ ಒಂದು ಜಾಗ ಇದೆ, ಈ ಥರ ಜನ ಇದ್ದಾರೆ ಅಂತ ಅನಿಸದೇ ಇಲ್ಲ, ಗೊತ್ತಾಗಲ್ಲ ನಮಗೆ ಅನ್ನೋ ಥರದ್ದು ಯಾವುದಾದ್ರು? ಐ ಥಿಂಕ್ ನಾರ್ತ್ ಈಸ್ಟ್ ಇದೆಯಲ್ಲ, ನಾವು ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಆ ಭಾಗಗಳಿಗೆ ಹೋದಾಗ. ಇಲ್ಲಿಂದ ಒಂಥರ ತೆಗೆದು ಇಟ್ಟ ಹಾಗೆ ಅವ್ರ ಜೀವನ, ಅವರ ಶೈಲಿ ಎಲ್ಲದು ಅದು ಖಂಡಿತ ಅನಿಸುತ್ತೆ. ಯಾವುದೋ ಒಂದು ಈ ನಮ್ಮ ಸ್ವಾತಂತ್ರ್ಯ ಬಂದ ಮೇಲಿನ ಇದರಲ್ಲಿ ಅವ್ರಿಗೆ ಮೋಸ ಆಗಿದೆ ಅಂತ. ಒಂದು ಸಲ ನಾನು ಯಾರ ಜೊತೆನೂ ಅಲ್ಲಿ ಮಾತಾಡ್ತಾ ಇದ್ದೆ, ಅವರು ಹೇಳ್ತಾಯಿದ್ರು, ನಮ್ಮನ್ನು ಮಾತೆತ್ತಿದ್ರೆ ಈ ಪದ ಬಳಸಬಾರ್ದು, ಚಿಂಕಿಗಳು ಅಂದ್ಬಿಡ್ತಾರೆ. ಅರೆ, ನಮಗೆ ನಾವು ಚೈನಾ ಜೊತೆ ಅಥವಾ ಇನ್ಯಾರದೋ ಜೊತೆ ನಾವು ಸೇರಿದವರೇ ಅಲ್ಲ, ನಾವು ಈ ದೇಶದ ಒಂದು ಭಾಗ. ಆದರೆ ನಮ್ಮನ್ನು ಅವ್ರು ಹಾಗೆ ಟ್ರೀಟೇ ಮಾಡಲ್ಲ. ಯಾವಾಗಲೂ ನಮ್ಮ ಮುಖ ಇವುಗಳನ್ನ ಎನ್ಯಾರ ಜೊತೆನೋ ಹೋಲಿಸೋದೇ ಹೆಚ್ಚು ಹೊರತು ನಮ್ಮ ದೇಶದವ್ರ ಜೊತೆ ಮಾಡಲ್ಲ ಅಂತ ತುಂಬ ನೋವಿಂದ ಹೇಳಿದ್ರು ಅವರು. ನಂಗೆ ಈಗಲೂ ನೆನಪಿದೆ, ನಾವು ರಾತ್ರಿ ಬೆಂಕಿ ಹಾಕೊಂಡು ಅದು ಇದು ಮಾಡ್ತಾ ಇದ್ವಿ ಚಳಿಗೆ, ಅವ್ರು ಹೇಳ್ತಾ ಇದ್ರು ಆ ರೀತಿಯಲ್ಲಿ. ಐ ಥಿಂಕ್ ಆ ಭಾಗದ ಜನಗಳಿಗೆ ಇನ್ನೂ ನಮ್ಮ ದೇಶದವರನ್ನಾಗಿ ಮಾಡ್ಕೊಳ್ಬೇಕಾದ ಅಗತ್ಯತೆ ಇದೆ ಅಂತ ನಂಗೆ ಅನಿಸುತ್ತೆ. ಹೀಗೆ ನಾವು ಭಾರತದ ಬಗ್ಗೆ ಮಾತಾಡ್ತಾ ಇದ್ವಿ. ಭಾರತದಲ್ಲೂ ಕೂಡ ಒಂದು ಭಯದ ಅನುಭವ ನೀವು ಆಲ್ರೆಡಿ ಹೇಳಿದ್ರಿ, ಬಸ್ತರ್ಲಾಗಿರುವಂಥ ಅನುಭವ ಹೇಳಿದ್ರಿ. ಇನ್ನು ತುಂಬ ಖುಷಿಯಾಗಿದ್ದ ಅನುಭವ ಎಲ್ಲಿ ನಿಮಗೆ? ಭಾರತದ ಬಗ್ಗೆ ಹೆಮ್ಮೆ ಮೂಡಿಸಿದಂಥ ಒಂದು ಅನುಭವ ಅಂತಂದರೆ? ನನಗದು ಎಲ್ಲ ಕಡೆ ಆಗತ್ತೆ ಅನಿಸುತ್ತೆ. ಎಷ್ಟೊಂದು ಕಡೆಗಳಲ್ಲಿ ಚಿಕ್ಕ ಚಿಕ್ಕ ಘಟನೆಗಳಲ್ಲೂ ಕೂಡ ಆ ರೀತಿಯ ಖುಷಿ ಇದಾಗುತ್ತೆ. ನಾನು ಇದೇ ಭಯದ ವಿಷಯಕ್ಕೆ ಹೇಳ್ತೀನಿ. ಒಂದು ಸಲ, ಇದು ತುಂಬ ಹಿಂದೆ, ಚಿಲ್ಕಾ ಲೇಕ್ ಅಂತ ಇದೆ ಇದರಲ್ಲಿ, ಒರಿಸ್ಸಾದಲ್ಲಿ. ಓಕೆ. ಅಲ್ಲಿ ಮೊದಲು ಇವಾಗ ಹೇಗಿದೆಯೋ ನಂಗೆ ಗೊತ್ತಿಲ್ಲ, ನಾನು ಹೋದಾಗಿದ್ದು ಒಂದು 15-18 ವರ್ಷಗಳ ಹಿಂದೆ. ಅಲ್ಲಿಗೆ ಹೋದವ್ರಿಗೆ ಒಂದು ಯಾವ್ಯಾವ ಕಾರಿಂದ ಹೋಗಿರ್ತಾರೋ ಒಬ್ಬೊಬ್ಬರೇ ತೊಗೊಂಡು ಒಂದು ಬೋಟಲ್ ಹೋಗಬೇಕು. ಅವ್ರು ಇನ್ನೊಬ್ರ ಜೊತೆ ಸೇರೋಕ್ಕೆ ಬಿಡಲ್ಲ. ನಾನು ಒಬ್ಬಳೇ ಹೋಗಿದ್ರಿಂದ ನಾನು ಒಬ್ಬಳೇ ಒಂದು ಬೋಟ್ನಲ್ಲಿ ಹೋಗಬೇಕು ಅನ್ನೋ ಥರ ಹೇಳಿದ್ರು. ನಾನು ಬೇರೆ ಬೋಟ್ ತೊಗೊಂಡೇ ಹೋದೆ. ಅದೊಂಥರ ವಿಚಿತ್ರವಾಗಿತ್ತು. ಆ ಕಡೆ ಈ ಕಡೆ ಓಡಾಡೋರು, ಆ ಕಾಲದಲ್ಲಿ ಈಗ 18 ವರ್ಷದ ಹಿಂದೆ ಅಂದರೆ ತುಂಬ ಜನ ಹೆಣ್ಮಕ್ಳು ಒಬ್ಬರೇ ಓಡಾಡ್ತಾ ಇರಲಿಲ್ಲ. ಎಲ್ಲರೂ ನನ್ನ ಕಡೆ ವಿಚಿತ್ರವಾಗಿ ನೋಡ್ಕೊಂಡೆಲ್ಲ ಹೋಗ್ತಾಯಿದ್ರು. ಬಟ್ ನಾನು ಒಬ್ಬಳೇ ಹೋದೆ. ಪಾಪ ಅದನ್ನು ನಡೆಸ್ತಿದ್ದಾತ ಎಷ್ಟು ಚೆನ್ನಾಗಿ ನನ್ನ ಜೊತೆ. ನನಗೆ ಮೊದಲು ಭಯ ಇತ್ತು, ಈತ ಏನಾರು ಕೆಟ್ಟದಾಗ ಬಿಹೇವ್ ಮಾಡಿದ್ರೆ ನಾನು ಏನಿದೆ ನನ್ನ ಕೈಯಲ್ಲಿ, ಯಾವುದ್ರಲ್ಲಿ ಗುದ್ದಬಹುದು, ನಾನು ನೀರಿಗೆ ಬಿದ್ರೆಗೆ, ನಮ್ಮ ತಲೆ ಒಳಗೆ ಇವೆಲ್ಲ ಬರುತ್ತೆ ತಾನೇ. ಆದರೆ ಪಾಪ ಆತ ಎಷ್ಟು ಚೆನ್ನಾಗಿ ಅಲ್ಲಿ ತನಕ ಕರ್ಕೊಂಡು ಹೋಗಿ, ನಾನು ಅಲ್ಲಿ ನದಿ ಮತ್ತು ಸಮುದ್ರ ಕೂಡೋ ಜಾಗ ಅದು, ಆ ಜಾಗದಲ್ಲಿ ನಾನು ತುಂಬ ಹೊತ್ತು ಕಳಿಬೇಕು ಅಂತ ನಾನು ಅಂದ್ಕೊಂಡು ಹೋಗಿದ್ದೆ. ನಾನು ಕಳಿಯೋ ಅಷ್ಟು ಕಾಲ ಆತ ವೆಯ್ಟ್ ಮಾಡ್ತಾಯಿದ್ದ, ಏನೂ ಕಂಪ್ಲೇಂಟ್ ಮಾಡಿದೆ, ಮತ್ತು ವಾಪಸ್ ಸೇಫಾಗಿ ಕರ್ಕೊಂಡು ಬಂದೆ.
ನಂಗೆ ಇದೆಲ್ಲ ನೋಡಿದಾಗ ಖುಷಿ ಆಯಿತು. ಇದು ಈಗಲ್ಲ, ಇನ್ನೂ ಎಷ್ಟು ವರ್ಷಗಳ ಹಿಂದೆ. ಆಮೇಲೆ ನಮ್ಮ ದೇಶದ ಹಿಮಾಲಯ ಜಾಗಗಳಿದೆಯಲ್ಲ, ಅದು ಒಂದು ನೋಡಿದ ತಕ್ಷಣ ಆಗೋ ಖುಷಿ ಇದೆಯಲ್ಲ, ಬರೀ ಖುಷಿಯಲ್ಲ, ಅದು ಇನ್ನು ಖುಷಿಗಿಂತ ಇನ್ನೊಂದಿನ ಲೆವೆಲಿನ ಅನುಭವ ಅದು ನನಗೆ ಯಾವ ಜಾಗಕ್ಕೆ ಹೋದರೂ ಹಾಗನ್ಸುತ್ತೆ. ಅದು ಗುರುಡಾಂಗ್ಮಾರ್ ಲೇಕ್ ಆಗಿರಬಹುದು. ನಂಗೆ ಆ ರೀತಿ ತುಂಬ ಇದಾಗಿರೋದು ಚಂದ್ರತಾಲ್ನ. ಅದು ಬಣ್ಣ ಬದಲಾಯಿಸ್ತಾನೆ ಇರುತ್ತೆ ಆ ಲೇಕ್. ಆ ಸೂರ್ಯನ ಬೆಳಕಿದೆ. ಒಂದು ಈ ಲೇಕ್ಗಳು ನೋಡೋಕ್ಕೆ ಹೋದಾಗ ಆ ಸರೋವರಗಳಿಗೆ ಸೂರ್ಯನ ಬೆಳಕು ತುಂಬ ಇಂಪಾರ್ಟೆಂಟು. ಅದೇನಾದ್ರು ಸೂರ್ಯ ಡಲ್ಲಾಗಿದ್ದು ಇದ್ದರೆ ಒಂದು ಆರ್ಡಿನರಿಯಾಗಿ ಕಾಣಿಸುತ್ತೆ. ಅದು ಆ ಬೆಟ್ಟ ಗುಡ್ಡಗಳಲ್ಲಿ ಆ ಸೂರ್ಯನೂ ಬಂದಾಗ ಆ ನೀಲಿ, ಬೇರೆ ಬೇರೆ ಥರದ ನೀಲಿ, ಅದು ಬೇರೆದೇ ಲೋಕ. ನಾವೆಲ್ಲ ಕೇಳ್ತಿದ್ವಲ್ಲ ಕಿನ್ನರ ಲೋಕದ ಕಥೆಗಳು, ಅದು ಹಾಗೆ ಅನಿಸುತ್ತೆ ಅಂತ ಲೇಖಗಳಿಗೆ ಹೋದಾಗ. ಸೊ ಇದ್ರ ಜೊತೆಗೆ ಇನ್ನೊಂದು ನೀವು ಬರೆದಿದ್ದೀರಿ, ನಿಮಗೆ ಪಾಂಡವ್ರ ವಂಶಸ್ಥರದ ಒಂದು ಗ್ಲಾನ್ಸ್ ಮಾಡಿದೆ ನಾನು. ನೀವು ಯಾರೋ ಮಾತಾಡಿದ್ರಲ್ಲ ಈಗ, ಅವರು ಕುಂತಿನ ಜೊತೆ ಮಾತಾಡಿದ್ರು, ಅದು ಏನದು ಹೇಳ್ಬೋದಾ? ಹಾಂ, ಈ ಭೈರಪ್ಪನವ್ರ ಕಾದಂಬರಿ ಬರೆದ್ರಲ್ಲ, ಈ ಪರ್ವನ ಹೆಚ್ಚು ರಿಯಲಿಸ್ಟಿಕ್ ಆಗಿ ಮಾಡ್ಕೊಂಡು ಬರೆದಿದ್ದಾರೆ. ಆ ಮಹಾಭಾರತದ ಪಾತ್ರಗಳನ್ನ ತೊಗೊಂಡು ಅವರು ಸಾಕಷ್ಟು ಕಡೆ ಎಲ್ಲ ಕಡೆ ಬರೆದಿದ್ದಾರೆ. ಅವರಲ್ಲಿಗೆ ಹೋದಾಗ ಈ ರೀತಿ ಕೆಲವ್ರನ್ನ ನೋಡಿದ್ದಾರೆ, ಉತ್ತರಾಖಂಡಲ್ಲಿ ಇದು ಅಂತ. ಈ ಉತ್ತರಾಖಂಡ್ ಇದೆಯಲ್ಲ, ನನಗೆ ತುಂಬ ಉತ್ತರಾಖಂಡ್ ಮತ್ತು ಮಧ್ಯಪ್ರದೇಶ ಇವೆರಡೂ ನಂಗೆ ತುಂಬ ಪ್ರಿಯವಾದ ರಾಜ್ಯಗಳು. ಉತ್ತರಾಖಂಡ್ ಯಾಕಂದರೆ ಅಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ದೇವಕಥೆಗಳು, ಏನೋ ಒಂದು ಕತೆ ಇರುತ್ತೆ, ಎಲ್ಲೋ ಒಂದು ಲಿಂಕ್ ಆಗಿರುತ್ತೆ. ಅದು ಯಾವುದೋ ಭೀಮನ ಕತೆ ಇದ್ದರೆ ಇನ್ಯಾವ ಕಡೆ ಪಾಂಡವ್ರ ಕತೆ. ಪಾಂಡವರು ಅಲ್ಲಿದ್ದರು, ಅವರು ಪಾಂಡು ಸಾಯೋದಕ್ಕೆ ಮುಂಚೆ ಅವರೆಲ್ಲ ಹಿಮಾಲಯಕ್ಕೆ ಹೋಗಿದ್ರಲ್ಲ, ಅಲ್ಲಿದ್ದರು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಅಂತ ಅನಿಸುತ್ತೆ. ಹಾಗೆ ಅಲ್ಲಿ ಎಂಟೈರ್ ಉತ್ತರಾಖಂಡದಲ್ಲಿ ಹೊಕ್ಕಾಗ್ಬಿಟ್ಟಿದೆ ಈ ಕಥೆಗಳು. ಸೊ ನನಗಿವೆಲ್ಲ ಇಷ್ಟ. ನನಗೆ ಮಹಾಭಾರತ, ವ್ಯಾಸ, ನನ್ನ ತುಂಬ ಪೂಜ್ಯ ಭಾವನೆಯಿಂದ ನೋಡೋಂಥ ಬರಹಗಾರರ ಲೇಖಕ ಅನ್ನೋದಾರೆ ನನಗೆ ಅದು ವ್ಯಾಸ, ವಾಲ್ಮೀಕಿ ಯಾವಾಗಲೂ. ಹಾಗಾಗಿ ನಾನು ಒಬ್ಬಳೇ ಇದಕ್ಕೆ ಹೋಗಿದ್ದೆ ಉತ್ತರಾಖಂಡಲ್ಲಿ, ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನೋಡಿಕೊಂಡು ಇಳಿತಾ ಇದ್ದೆ. ಅಲ್ಲಿ ಒಂದು ಗೋವಿಂದ್ ಘಾಟ್ ಅಂತ ಇದೆ, ಅಲ್ಲಿಗೆ ಬರಬೇಕು, ಅಲ್ಲಿಂದ ಇಳಿದು ಬರಬೇಕು, ಅಲ್ಲಿಂದ ಶುರುವಾಗೋದು ಟ್ರೆಕ್. ಆಮೇಲೆ ನಾನು ನಡ್ಕೊಂಡು ಬರ್ತಾಯಿದ್ದೆ. ಅಲ್ಲೊಂದಷ್ಟು ಜನ ಯಾವ್ಯಾವ ಸ್ವಲ್ಪ ಬೇರೆ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡೆಲ್ಲ ಹೋಗ್ತಾಯಿದ್ರು. ನನಗೆ ಅವ್ರು ನೋಡೋ ಆಶ್ಚರ್ಯ ಏನಾಗ್ತಿದೆ. ನಾನು ವಾಪಸ್ ಅವ್ರ ಜೊತೆ ಹೋದೆ ಸ್ವಲ್ಪ ದೂರ. ಆಮೇಲೆ ಯಾರನ್ನೋ ಒಬ್ಬರು ನಿಲ್ಲಿಸಿ ಮಾತಾಡಿಸ್ದೆ. ಯಾರು ಇವರೆಲ್ಲ? ಅಲ್ಲಿ ಮುಂದೆ ಹೋಗ್ತಾ ಇರೋದು ಸುಭದ್ರ, ಅದು ಕುಂತಿ, ನೀನು ಮಾತಾಡ್ಸಿದ್ಯಲ್ಲ ಅವರು ಅದು ಕುದುರೆ ಮೇಲಿರೋನು ಅರ್ಜುನ, ಹೀಗೆಲ್ಲ ಹೇಳಿದ್ರು. ನನಗಿದು ತುಂಬ ಫನ್ನಿ ಅಂತ ಅನ್ನಿಸ್ತು. ಇದೇನಿದು ಇದೆಲ್ಲ ಬರ್ತಾ ಇದೆ ಅಂತ. ಅವ್ರನ್ನ ನಿಲ್ಲಿಸಿ ಸ್ವಲ್ಪ ಮಾತಾಡಿದೆ, ಅವ್ರ ಜೊತೆನೇ ಸ್ವಲ್ಪ ದೂರ ನಡ್ಕೊಂಡು ಹೋಗಿ. ಅವರು ಒಂದು ಹಳ್ಳಿ, ನೇಪಾಳ ಮತ್ತು ಭಾರತದ ಒಂದು ಬಾರ್ಡರ್ ಹಳ್ಳಿ, ಆ ಹಳ್ಳಿಯಿಂದ ಅವ್ರು ಬಂದಿದ್ದಾರೆ. ಅವರು ಪ್ರತಿ ವರ್ಷ ಹೀಗೆ ಬರ್ತಾರಂತೆ. ಒಂದು ಚೈತ್ರ ಹುಣ್ಣಿಮೆ ದಿನ, ಐ ಥಿಂಕ್ ಚೈತ್ರ ಹುಣ್ಣಿಮೆ ದಿನ ಅವರು ಪ್ರತಿ ವರ್ಷ ಅಲ್ಲಿಂದ ಹೇಮಕುಂಡ್ ಅಂತ ವ್ಯಾಲಿ ಆಫ್ ಫ್ಲವರ್ಸ್ ಪಕ್ಕ ಇನ್ನೊಂದು ಪರ್ವತ ಇದೆ. ಅಲ್ಲಿ ಅದು ಸಿಖ್ಖರಿಗೆ ತುಂಬ ಪವಿತ್ರವಾದ ಜಾಗ. ಅಲ್ಲಿ ಒಂದು ಹೇಮಕುಂಡ್ ಅಂತ ಒಂದು ಕುಂಡ ಇದೆ. ಅದ್ರ ಪಕ್ಕ ಇನ್ನೊಂದು ಲಕ್ಷ್ಮಣದು ಸಣ್ಣ ದೇವಸ್ಥಾನ ಇದೆ, ತುಂಬ ಚಿಕ್ಕ ದೇವಸ್ಥಾನ. ಇವರು ಪ್ರತಿ ವರ್ಷ ಅಲ್ಲಿಂದ ಲಕ್ಷ್ಮಣನ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಅವರು ದೇ ಫೀಲ್ ದಟ್ ಅವ್ರ ವಂಶಸ್ಥರು ನಾವು ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಪ್ರತಿ ವರ್ಷ ಹೀಗೆ ಹೋಗ್ತಾರೆ. ಹೋಗುವಾಗ ಎಲ್ಲರೂ ಅವ್ರವರು ಒಂದೊಂದು ರೋಲ್ಗಳನ್ನ ಅಡಾಪ್ಟ್ ಮಾಡ್ಕೋತಾರೆ. ಅವರು ಎಷ್ಟೊಂದು ಕಡೆ ಈಗಲೂ ಕೂಡ ಒಬ್ಬರಿಗೆ 5 ಜನ ಮದುವೆ ಆಗೋದು ಇವೆಲ್ಲ ಈಗಲೂ ಇದೆಯಂತೆ ಅಲ್ಲಿ. ನಾನು ಅದರದ್ದು ಹೆಚ್ಚು ನನ್ನ ಅನುಭವಕ್ಕೆ ನೋಡಿಲ್ಲ, ಬಟ್ ನಾನು ಕೇಳಿದ್ದೀನಿ ಇದೆಲ್ಲ ಇದೆ ಅಂತ. ಹೀಗೆ ಅವರು ದೇ ಆರ್ ಲಿವಿಂಗ್ ಫಾರ್ ದೆಮ್. ಮಹಾಭಾರತ ಅಂದರೆ ನಾವು ಪುಸ್ತಕದಲ್ಲಿ ಓದೋ ಕಥೆ ಅಲ್ಲ, ಫಾರ್ ದೆಮ್ ಇಟ್ ಈಸ್ ಅ ಲಿವಿಂಗ್ ಪಾರ್ಟ್ ಆಫ್ ದೇರ್ ಲೈಫ್. ಅದು ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ದೆ, ನಮ್ಮ ಸಂಪತ್ಸರೇ ಕಳಿಸಿದ್ರು. ಅದರಲ್ಲಿ ಒಂದು ಹುಡುಗಿ ಹೇಳ್ತಾಳೆ, ಒಬ್ಬಳು ಹುಡುಗಿ ನಂಬಳಿ ಕೇಳಿದಾಗ ಪಾಡ್ಕಾಸ್ಟಲ್ಲಿ, ಹೌದು ಈ ಥರ ನಮ್ಮ ತಾತ ಕೂಡ, ನಮ್ಮ ತಾತ ಅವರು 4 ಜನ ತಮ್ಮಂದಿರು, ನಮ್ಮ ತಾತ ದೊಡ್ಡವನು. ಸೊ 4-5 ಜನರಿಗೆ ಒಬ್ಬಳೆ ಹೆಂಡತಿ, ನೋಡಿ ನಾನು ಅವ್ರ ಮೊಮ್ಮಗಳು ಅಂತ ಈಕೆ ಹೇಳ್ತಾ ಇದ್ಲು. ಅಂದ್ರೆ ಈಗಲೂ ಆ ಥರದ ಪ್ರಥಾ ಇರೋದು ಇದೆ ಅಲ್ಲೆಲ್ಲ. ಇದು ಹಾಗೆ ಅವಾಗ ಅದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಇದೆಲ್ಲ ನೋಡಿ ಒಂದೊಂದು ಹೆಜ್ಜೆಗೂ ಒಂದೊಂದು ಸಿಗುತ್ತೆ ಅನ್ಸುತ್ತೆ. ಹೀಗಾಗಿ ಭಾರತ ಅಂದ್ರೆ ದೇವ ಸನ್ನಿಧಿ ಅಂತ ಬರೆದಿದ್ದೀರಿ. ಸೊ ತುಂಬ ಥ್ಯಾಂಕ್ಸ್ ಗಿರಿಜಾ ಅವರೇ, ಸುಮಾರು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಭಾರತವನ್ನು ನಾವು ಯೂಶಲಿ ಟೂರ್ ಅಂದರೆ ಇಂಟರ್ನ್ಯಾಷನಲ್ ಟೂರ್ ಅಂತಲೇ ಫಸ್ಟ್ ನೆನಪಿಗೆ ಬರುತ್ತೆ. ಸ್ವಲ್ಪ ನಾವು ಲೈಫಲ್ಲಿ ಒಂದು ಸ್ವಲ್ಪ ದುಡ್ಡು ಕಾಸು ಬಂದಿದೆ ಅಂದ ತಕ್ಷಣ ನಾವು ಫಸ್ಟು ಇಂಟರ್ನ್ಯಾಷನಲ್ ಅನ್ಕೋತೀವಿ. ಬಟ್ ಅದು ಮಾಡಬಾರ್ದು ಅಂತಲ್ಲ, ಬಟ್ ಭಾರತವನ್ನು ಕೂಡ ನೋಡೋದು ಭಾಳ ಮುಖ್ಯ.
ತುಂಬ ಇದೆ. ಆಮೇಲೆ ಈಗ ನಮ್ಮ ದೇಶದಲ್ಲಿ ನೋಡಿ, ನಮಗೆ ಬುದ್ಧಿಸಮ್ ಅಂದರೆ ಅಹಿಂಸೆ, ಅಲ್ಲಿ ಈ ರೀತಿ ಎಲ್ಲ ಇರುತ್ತಲ್ವ. ಬೇರೆ ಯಾವ ದೇಶಗಳಿಗೆಲ್ಲ ಹೋದಾಗ ಈ ಏಷ್ಯನ್ ಕಂಟ್ರೀಸ್ಗಳೆಲ್ಲ ಅವ್ರಿಗೆ ದೇವ್ರಿಗೆ, ನಾನೊಂದು ಕಡೆ ಎಲ್ಲೋ ನೋಡಿದ್ದೆ, ಈ ಕೋಳಿನ ಅರ್ಪಿಸ್ಬಿಟ್ಟು ಬುದ್ಧಂಗೆ ಅವ್ರು ತೊಗೊಂಡು ಹೋಗ್ತಾರೆ. ಅವ್ರು ನೈವೇದ್ಯ ಥರ ಮಾಡ್ತಾರೆ ಅವರು ಮಾಡೋ ಥರ. ಸೊ ಈ ರೀತಿ ನಾವು ಅಲ್ಲಿ ಹೇಗೆ ನಾವು ಹೋಗಿ ನೋಡ್ತೀವೋ ಇವನ್ನೆಲ್ಲ, ನಮ್ಮ ದೇಶದಲ್ಲೇ ಸಾವಿರಾರು ತುಂಬ ವಿಚಿತ್ರವಾಗಿರೋದು ಇದೆ. ಒಂದು ದೇವಸ್ಥಾನ ಇದೆ, ನಾನು ಇನ್ನೂ ಹೋಗಿಲ್ಲ, ಅದಕ್ಕೆ ನಾನು ಕೇಳಿದ್ದೀನಿ. ಅಲ್ಲಿ ಇಲಿಗಳು ಪೂಜೆ ಮಾಡ್ತಾರೆ. ಇಲಿಗಳನ್ನೇ ಸಾಕೊಂಡಿದ್ದಾರೆ ಅಲ್ಲಿ ಒಂದಷ್ಟು ಕಾಲ, ಒಂದಷ್ಟು ಆ ರೀತಿ. ಇಡೀ ನಮ್ಮ ರಾಜ್ಯಗಳು, ಅಷ್ಟು ರಾಜ್ಯಗಳಿವೆ, ಒಂದೊಂದು ರಾಜ್ಯ ಒಂದೊಂದು. ತ್ರಿಪುರ ಒಂಥರ ಆದರೆ, ಮಧ್ಯಪ್ರದೇಶ ಒಂಥರ ಆದರೆ, ನಮ್ಮ ಗೋವಾದಲ್ಲಿ ಬೇಕಾದಷ್ಟಿದೆ. ಗೋವಾ ಅಂದರೆ ನಾವು ಬರೀ ಪಾರ್ಟಿಂಗ್ ಅನ್ನೋ ಥರ ಇದೆ ಅಲ್ಲ, ಗೋವಾದಲ್ಲಿ ಸಿಕ್ಕಾಪಟ್ಟೆ ಹೆರಿಟೇಜ್ ಇದೆ. ನಾನು ಯಾವಾಗಲೂ ಹೇಳೋದು, ನಮ್ಮ ದೇಶ ಸುತ್ತಿ ಬೇರೆ ಕಡೆಗೂ ಹೋಗಿ, ನಮ್ಮ ದೇಶದಲ್ಲೂ ಕೂಡ ಸುತ್ತಕ್ಕೆ ಬೇಕಾದಷ್ಟಿದೆ. ಸಮುದ್ರ ಇದೆ, ಬೆಟ್ಟ ಗುಡ್ಡಗಳಿವೆ, ಹಿಮಾಲಯ ಇದೆ. ಆಮೇಲೆ ಅಲ್ಲಿಂದ ಇಲ್ಲಿ ಮೇಲಿನ ಕೆಳಗಡೆ ತನಕ ಈ ಹೆರಿಟೇಜ್ ಸೈಟ್ಗಳು ಬೇಕಾದಷ್ಟಿದೆ. ಅಷ್ಟು ಹೇಳ್ತಾ ನಾನು ಮತ್ತೊಂದು ಸಲ ಈ ಪುಸ್ತಕದ ಬಗ್ಗೆ ಹೇಳಬೇಕು. ನಂಬಿಕೆ, ಶ್ರದ್ಧೆ, ಪರಂಪರೆಗಳ ಕುಂಭಮೇಳ, ದೇವ ಸನ್ನಿಧಿ ಅಂತ. ಇದು ನಮ್ಮ ಗಿರಿಜಾ ಅವರು ಬರೆದಿರುವಂಥದ್ದು. ವೀರಲೋಕ ಪಬ್ಲಿಷರ್ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಸುಮಾರು ನೋಡಿ, ಬಸ್ತರ್ನ 75 ದಿನಗಳು, ದಂಡಕಾರಣ್ಯದ ಆದಿವಾಸಿಗಳ ದೇವದೇವಿಯರು, ಬಸ್ತರ್ ಬುಡಕಟ್ಟು ಜನರ ಧೋಲ್ಕರ್ ಗಣೇಶ, ಉಜ್ಜಯಿನಿ, ಶಿವ, ದಾರಾಸುರಂ, ದೇವಾಲಯದಲ್ಲಿ ಮಿಥುನ ಶಿಲ್ಪಗಳು, ಕರಿಯಣ್ಣ ಕೆಂಚಣ್ಣ ಗ್ರಾಮ ದೇವತೆಗಳು, ದೈವಗಳು. ಓಕೆ, ಇಂಟರ್ನೆಟ್ ಸೃಷ್ಟಿಸಿರುವ ಆಧುನಿಕ ಪುರಾಣಗಳು, ಸರೋವರಗಳು, ಲಲಿತ ಸಹಸ್ರನಾಮ ಹುಟ್ಟಿದ್ದು ಇದೇ ದೇವಸ್ಥಾನದಲ್ಲಿ, ದೇವನೇಗೆ, ಬಟೇಶ್ವರ, ಕಲ್ಲಿನಲ್ಲಿ ಕಡೆದ ಆಲ್ಬಮ್, ತಾಡಿ ಪತ್ರಿ, ಬೌದ್ಧ ದೇವಾಲಯ ಮತ್ತು ಬೌದ್ಧ ವಿಹಾರಗಳ ಲೋಕ, ಮಿಸಾನ್ ಚಂಪಾ ಸಾಮ್ರಾಜ್ಯದ ಕುರುಹು, ಕಾಂಬೋಡಿಯನ ಇದು, ವಿಯೆಟ್ನಾಂ, ಕಲಿಯುಗದ ಮಹಾಭಾರತ ಪಾತ್ರಗಳು. ಹೀಗೆ ಸುಮಾರು ವಿಚಾರಗಳನ್ನ ಗಿರಿಜಾ ಅವರು ಬರೆದಿದ್ದಾರೆ. ಈ ಪುಸ್ತಕನ ನೀವು ಆಸಕ್ತರು ದಯವಿಟ್ಟು ತೆಗೆದುಕೊಂಡು ಓದಿ, ಮತ್ತು ನಿಮ್ಗೆ ಬಹುಶಃ ಭಾಳ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಾರಿಯ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರವಾಗಿ ನಾನು ಗಿರಿಜಾ ರೈಕ್ವಾ ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಥ್ಯಾಂಕ್ಸ್ ಲಾಟ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ನಿಮ್ಮ ಈ ಸಂಚಾರ ಹೀಗೆ ನಿರಂತರವಾಗಿ ಮುಂದುವರಿಲಿ, ಮತ್ತು ನಿಮ್ಮ ವಾಕಿಂಗ್ ಟೂರ್ಸ್ಗಳು ಕೂಡ ಆ ಒಂದು ಕಲ್ಚರ್ ನಮಗೆ ಇನ್ನೂ ಇನ್ಗ್ರೇನ್ ಆಗಿಲ್ಲ, ಇನ್ನೂ ನಾವು ಅದ್ರ ಬಗ್ಗೆ ಜಾಸ್ತಿ ನಮ್ಗೆ ಗೊತ್ತಿಲ್ಲ. ಅದು ಕೂಡ ಹಾಗೆ ಕಂಟಿನ್ಯೂ ಆಗಲಿ ಅಂತ ನಾನು ಆಶಿಸ್ತೀನಿ. ತುಂಬ ಥ್ಯಾಂಕ್ಸ್ ನಿಮ್ಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಸಂಚಾರಿ ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಾವು. ಯಾಕೆಂದರೆ 100 ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಇದು ಪ್ರಾಯಶಃ 100 ಎಪಿಸೋಡ್ಗಳ ಹತ್ತಿರ ಬರುವಂಥ ಎಪಿಸೋಡ್ಗಳಲ್ಲಿ ಬಂದು. ಸೊ ಇದ್ರ ಉದ್ದೇಶ ಇಷ್ಟೇ, ಟ್ರಾವೆಲ್ ಮಾಡಿ, ಮನೆಯಿಂದ ಹೊರಗಡೆ ಹೋಗಿ, ಜನರ ಜೊತೆ ಬೆರೀರಿ, ದೇವಸ್ಥಾನಗಳು ನೋಡಿ, ಸಮುದ್ರ ನೋಡಿ, ಬೆಟ್ಟ ಗುಡ್ಡಗಳು ನೋಡಿ, ಮತ್ತು ರೆಸ್ಪಾನ್ಸಿಬಲ್ ಟ್ರಾವೆಲ್ ಮಾಡಿ, ಮತ್ತು ಭಾರತದ ಹೊರಗಡೆ ಹೋದಾಗ ಭಾರತವನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಮರಿಬೇಡಿ ಅಂತ. ಜೊತೆಗೆ ಭಾರತವನ್ನು ಕೂಡ ಮೊದಲಿಗೆ ನೋಡಿ, ಕರ್ನಾಟಕವನ್ನು ನೋಡಿ, ಬೆಂಗಳೂರನ್ನು ನೋಡಿ, ವಾಕಿಂಗ್ ಟೂರ್ ಮೂಲಕ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ಮತ್ತು ಮಾಡ್ತಾ ಇರಿ ಸಂಚಾರ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.